ಎಷ್ಟೊಳ್ಳೆ ಹೆಣ್ಮಗಳು ಅಂತ ನಿಮಗೂ ಅನಿಸ್ತಿದ್ಯಮ್ಮ? ಏನು ಪ್ರಯೋಜನ? ನನ್ನ ಮಗಳಿಗೆ ಅಲ್ಲಿ ಅವಮಾನ ಆಗಿದ್ದಂತೂ ನಿಜಾನಾ? ಹೌದು, ಮಗಳಿಗೇನಾದರೂ ಆದರೆ ಇಷ್ಟು ಕೋಪ ಮಾಡ್ಕೊಳ್ಬೇಕಾದ್ದೆ ಅಲ್ವಾ? ತಪ್ಪಾಗಿದೆ ಅಂತ ನಿಮ್ಮ ಮುಂದೆ ಬಂದು ತಲೆಬಾಗೋ ಅಗತ್ಯ ಮಿಥಿಲಾಗೆ, ಮಿಥಿಲಾ ಮೇಡಮ್ಗೇನಿತ್ತು? ತಪ್ಪು ಮಾಡಿದ್ಮೇಲೆ ತಲೆ ಬಾಗ್ಲೇಬೇಕು. ಅದು ನಿಜ. ಅವ್ರ ಕಾರು ಅವ್ರು ಹಾಕಿರೋ ಬಟ್ಟೆ ನೋಡಿದ್ರೆ ತುಂಬ ಶ್ರೀಮಂತರು ಅನ್ಸುತ್ತೆ. ಅವ್ರ ಮನೇಲಿ ಹಬ್ಬಬ್ಬ ಅಂದ್ರೆ ಒಂದು 30 ಜನ ಕೆಲಸದವ್ರು ಇರ್ಬೋದು. ಇದ್ರೆ ಮಲ್ಲಿ ಒಬ್ಳು ಅಡುಗೆಯೊಳು ಹೋಗೋದು ಅವ್ರಿಗೆ ಸಮಸ್ಯೆನೇ ಅಲ್ಲ. ಮಲ್ಲಿನೇ ಬೇಕು ಅಂತ ಅನಿವಾರ್ಯತೆನೂ ಇಲ್ಲ. ನೀ ಏನು ಹೇಳಕ್ ಹೊರಟಿದ್ಯಾ? ನೇರವಾಗಿ ಹೇಳು. ಜಸ್ಟ್ ಅಡುಗೆಯೊಳು ಮನೆಗೆ ಬರಬೇಕು ಅನ್ನೋ ಸ್ವಾರ್ಥದಲ್ಲಿ ಅವ್ರು ಇಲ್ಲಿವರೆಗೂ ಬಂದಿಲ್ಲ ಅಂತ ಅನ್ಸುತ್ತೆ. ಆಗಿರೋ ತಪ್ಪಿಗೆ ಕ್ಷಮೆ ಕೇಳಬೇಕು ಅನ್ನೋ ಕಾರಣಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅಂತ ಅನಿಸ್ತಿದೆ. ಅದಕ್ಕೆ ಕ್ಷಮಿಸಿ ಕಳಿಸ್ಬೇಕಾ? ಮಲ್ಲಿಗಾಗಿರೋ ಅವಮಾನನ ನೀವೆಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದೀರೋ ಅವರು ಅಷ್ಟೇ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅಂತ ಹೇಳಕ್ಕೆ ಬಂದೆ. ನೋಡಿ, ಮಲ್ಲಿಗೆ ತನ್ನ ಮನೆ ಕೆಲ್ಸಕ್ಕೆ ಬರಲ್ಲ ಅಂತ ಗೊತ್ತಿದ್ರು ಎಷ್ಟು ಖುಷಿ ಖುಷಿಯಾಗಿ ಮಾತಾಡ್ತಿದ್ದಾರೆ. ಇನ್ನು ಮುಂದೆ ಮಲ್ಲಿಗೆ ಅಲ್ಲಿ ಗೌರವ ಸಿಗೋ ಥರ ನಾನು ನೋಡ್ಕೊಳ್ತೀನಿ. ಏನಂತೆ? ಗೌರವ ಸಿಗೋ ಥರ ಅವ್ರು ನೋಡ್ಕೊಳ್ತಾರೆ ಅಂತ ಹೇಳಕ್ ಬಂದೆ. ಆದರೂ ನನಗೆ ಯಾಕೋ ಇದು ಸರಿ ಕಾಣ್ತಿಲ್ಲ. ಇಷ್ಟು ದಿನ ನಮ್ಮ ಮಲ್ಲಿನ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಥ್ಯಾಂಕ್ಸ್ ಮೇಡಮ್. ಮೇಡಮ್, ನಾನು ತಗೊಂಡಿರೋ ಅಡ್ವಾನ್ಸ್ನ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಮಲ್ಲಿ. ನಿಂಗೆ ಇನ್ನೂ ಏನಾದರೂ ಹೆಲ್ಪ್ ಬೇಕಂದ್ರೆ ಸಂಕೋಚ ಇಲ್ಲದೆ ಕೇಳು. ನೀವು ನನಗೆ ಕೆಲಸ ಕೊಟ್ಟಿದ ಋಣನ ನನಗೆ ಯಾವತ್ತೂ ತೀರ್ಸೋಕ್ಕಾಗಲ್ಲ ಮೇಡಮ್. ಕೊನೆ ಪಕ್ಷ ನಾನು ಕಷ್ಟ ಕಾಲದಲ್ಲಿದ್ದಾಗ ನೀವು ಕೊಟ್ಟಿರೋ ಸಾಲದ ಋಣನಾದರೂ ತೀರಿಸ್ತೀನಿ. ನಾನು ಬೇಡ ಅಂದರೆ ನೀನು ಸ್ವಾಭಿಮಾನ ಕೇಳಬೇಕಲ್ವಾ? ಹಾಗಾದರೆ ನಾನು ಬೇರೆ ಅಡುಗೆಯವ್ರನ್ನ ನೋಡ್ಕೊಳ್ಬೋದಾ? ಸರಿ ಮೇಡಮ್, ನೀವು ಮನೆ ತನಕ ಬಂದು ಕರೆದ್ಮೇಲೂ ಬರಲ್ಲ ಅನ್ನೋದಕ್ಕೆ ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ಮೇಡಮ್. ಆದರೆ ಇದನ್ನು ಬಿಟ್ಟು ನನಗೆ ಬೇರೆ ದಾರಿ ಇಲ್ಲ. ನನ್ನನ್ನು ದಯವಿಟ್ಟು ಕ್ಷಮಿಸಿ. ಮಲ್ಲಿ, ಅಮ್ಮಂದ್ರೆ ಹೇಳೋದು ನಮ್ಮೊಳ್ಳೇದಕ್ಕೇನೆ. ಅಮ್ಮನ ಮಾತು ಕೇಳು. ನನಗೂ ನನ್ನ ಅಮ್ಮನ ಮಾತು ಕೇಳಬೇಕು ಅನ್ಸತ್ತೆ. ಆದರೆ ಮಾತಾಡೋ ಪರಿಸ್ಥಿತಿಲಿ ಅವರಿಲ್ಲ. ನಾನಂತೂ ನಿನ್ನ ಅಮ್ಮನಿಗೇ ಸಪೋರ್ಟ್. ಅವ್ರು ಹೇಳ್ದಾಗ ಕೇಳು. ಒಂದು ನಿಮಿಷ. ನೀವು ನನ್ನ ಮಗಳನ್ನ ಮನೆಯಿಂದ ಹೊರಗೆ ಹಾಕಿದ್ದೀರಾ. ಅವಮಾನ ಆಗೋದನ್ನ ನೋಡಿ ಸುಮ್ಮನಿದ್ದೀರಾ. ಅಮ್ಮ ಪ್ಲೀಸ್, ಈಗಲಾದರೂ ಆದರೂ ನೀವು ನಮ್ಮನೆವರೆಗೂ ಬಂದು ಕ್ಷಮೆ ಕೇಳಿದ್ದೀರಾ ಅಂದರೆ ಅದರಲ್ಲೇ ಗೊತ್ತಾಗತ್ತೆ ನಿಮ್ದು ಕಲ್ ಮನ್ಸಲ್ಲ ಅಂತ. ನನ್ನ ಮಗಳನ್ನ ಮತ್ತೆ ನಿಮ್ಮನೆಗೆ ಕಳಿಸಿದ್ರೆ ಅಲ್ಲಿ ಅವಳಿಗೆ ಮತ್ತೆ ಅವಮಾನ ಆಗಲ್ಲ, ಅವಳ ಸ್ವಾಭಿಮಾನಕ್ಕೆ ಧಕ್ಕೆ ಬರಲ್ಲ ಅಂತ ನಾನು ನಂಬೋದಾ? ಮೇಡಮ್, ನೀವು ಸಂಪೂರ್ಣವಾಗಿ ನಮ್ಮನ್ನು ನಂಬೋದು, ಡೌಟೇ ಬೇಡ. ಖಂಡಿತವಾಗ್ಲು. ಇವತ್ತೊಂದಿನ ಹೇಗಾದರೂ ಸುಧಾರಿಸ್ಕೊಳ್ಳಿ. ನಾಳೆಯಿಂದ ನನ್ನ ಮಗಳು ನಿಮ್ಮ ಮನೆಗೆ ಕೆಲ್ಸಕ್ಕೆ ಬರ್ತಾಳೆ. ಎಸ್.